ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ಇವತ್ತು ನಾನು ಸಂಜೆ ಸ್ನ್ಯಾಕ್ಸಿಗೆ ಕ್ರಿಸ್ಪಿ ಆಲೂ ಬಾಲ್ಸನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು 2 ಆಲೂಗೆಡ್ಡೆ, ಅದನ್ನು ಹೆಚ್ಚಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಬೌಲು ಬ್ರೌನ್ ಬ್ರೆಡ್ ಕ್ರಮ್ಸ್, ಹಾಗೆಯೇ ಅರ್ಧ ಬೌಲ್ ವೈಟ್ ಬ್ರೆಡ್ ಕ್ರಮ್ಸನ್ನು ತೊಗೊಂಡಿದ್ದೀನಿ. 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇನ್ನೊಂದು ಬೌಲಲ್ಲಿ 4 ಸ್ಪೂನ್ ಮೈದಾ ಮತ್ತು 4 ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಚಿಲ್ಲಿ ಫ್ಲೇಕ್ಸನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ. ಮೊದಲಿಗೆ ಈ ಆಲೂಗೆಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ವೈಟ್ ಬ್ರೆಡ್ ಕ್ರಮ್ಸ್, ಈರುಳ್ಳಿ, ಹಾಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಧನಿಯಾ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ತಗೊಂಡಿರೋ ಈ ಮೆಜರ್ಮೆಂಟಲ್ಲಿ ಸುಮಾರು ಒಂದು 20 ಉಂಡೆಗಳಾಗಿದೆ. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬ್ರೌನ್ ಬ್ರೆಡ್ ಕ್ರಮ್ಸನ್ನು ಇದಕ್ಕೆ ಆ್ಯಡ್ ಮಾಡಿಬಿಡಿ, ಯಾಕಪ್ಪ ಅಂದರೆ ಅದು ಆಮೇಲೆ ಬಳಸ್ಕೊಳ್ಳೋದು. ಈಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯೋದಕ್ಕೆ ಇಡೋಣ. ಮೈದಾ ಮತ್ತು ಕಾರ್ನ್ ಫ್ಲೋರನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನೀವು ಕಲಸಿಟ್ಕೊಳ್ರಿ. ಯಾಕೆ ಅಂದರೆ ಅದು ಬಾಲ್ಸ್ ನಾವು ಕರಿಯೋವಾಗ ಓಪನ್ ಆಗಿಬಿಡುತ್ತೆ ಎಣ್ಣೆ ಒಳಗೆ. ನಿಮ್ಮ ಮನೇಲಿ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಬ್ರೆಡ್ ತಂದಿರ್ತೀರಲ್ವ, ಅದರಲ್ಲಿ ಸೈಡ್ ಭಾಗನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಮಧ್ಯದ್ದೇ ಬೇರೆ, ಸೈಡಲ್ಲಿ ಇರ್ತಕ್ಕಂಥ ಬ್ರೌನ್ ಕಲರ್ನೇ ಬೇರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಸಪ್ರೇಟಾಗಿ. ಅದನ್ನು ಒಂದು ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಅದೇ ಬ್ರೆಡ್ ಕ್ರಮ್ಸ್ ಆಗಿ ರೆಡಿ ಆಗುತ್ತೆ. ಈಗ ಉಂಡೆ ರೆಡಿಯಾಗಿದೆ, ಎಣ್ಣೆನೂ ಸಹ ಕಾದಿದೆ. ಈ ಕರಿಯೋಣ ಅದನ್ನು. ಮೊದಲಿಗೆ ಆ ಉಂಡೆಗಳನ್ನು ಈ ಕಾರ್ನ್ ಫ್ಲೋರ್ ಒಳಗೆ ಎದ್ಬಿಟ್ಟು ನಂತರ ಬ್ರೆಡ್ ಕ್ರಮ್ಸಲ್ಲಿ ಉರುಳಿಸಿ ಅದನ್ನು ಒಂದೊಂದೇ ಎಣ್ಣೆಗೆ ಹಾಕಬೇಕು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ರೀತಿ ಕರಿಲಿಕ್ಕೆ ಬರಲಿಲ್ಲ ಅಂದರೆ ಎಲ್ಲವನ್ನೂ ಒಂದೇ ಸರಿಗೆ ಎದ್ದಿಟ್ಕೊಂಡು ಒಂದೊಂದಾಗಿ ಅದಕ್ಕೆ ಎಣ್ಣೆಗೆ ಹಾಕ್ತಾ ಕರಿದು ತೆಗಿಬೋದು. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನು ಸ್ವಲ್ಪ ಕರಿಬೇಕಾಗುತ್ತೆ. ನೋಡಿ, ಈಗ ಆಗಿದೆ. ಥ್ಯಾಂಕ್ ಯು.